ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಹಿರೇಕುಂಬಳಗುಂಟೆ ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ಸರ್ಕಾರ ಕಾರ್ಯಕ್ರಮ ಯಶಸ್ವಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಿರೇಕುಂಬಳಗುಂಟೆ ಗ್ರಾಮದಲ್ಲಿ ಮೇ 18ರಂದು ಶಾಸಕರಾದ ಡಾಕ್ಟರ್ NT ಶ್ರೀನಿವಾಸ್ ರವರ ವಿನೂತನ ಕಾರ್ಯಕ್ರಮವಾದ ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ಸರ್ಕಾರ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಹಿರೇಕುಂಬಳಗುಂಟೆ ಗ್ರಾಮ ಸೇರಿದಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 10 ಗ್ರಾಮಗಳ 100 ಗ್ರಾಮಸ್ಥರು ಮತ್ತು ನೆರೆಹೊರೆಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವು ಗ್ರಾಮಗಳ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸದುಪಯೋಗವನ್ನು ಪಡೆದುಕೊಂಡರು. ಮಹಿಳೆಯರು, ವೃದ್ಧರು, ಹಿರಿಯ ನಾಗರಿಕರು, 100 ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಶಾಸಕರಿಗೆ ನೀಡಿದರು. ಕೆಲವು ತುರ್ತು ಸಮಸ್ಯೆಗಳ ಅಹವಾಲುಗಳಿಗೆ ಶಾಸಕರು ಸ್ಥಳದಲ್ಲಿಯೇ ಪರಿಹಾರವನ್ನು ನೀಡುವ ಪ್ರಯತ್ನವನ್ನು ನಡೆಸಿದರು. 100 ಅರ್ಜಿಗಳಿಗೆ ಸ್ಥಳದಲ್ಲಿದ್ದ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ತಹಶೀಲ್ದಾರಾದ VK ನೇತ್ರಾವತಿ ರವರು ಪೋತಿ ಆಂದೋಲನದ ಕುರಿತು ಮಾಹಿತಿಯನ್ನ ನೀಡಿದರು ಹಾಗೂ ವಿವಿಧ ಯೋಜನೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದರು ಮತ್ತು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವಂತೆ ನೆರೆದವರಲ್ಲಿ ಅವರು ಮನವಿಯನ್ನು ಮಾಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ T ನರಸಪ್ಪ ಸೇರಿದಂತೆ ಬಹುತೇಕ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಆಡಳಿತಾಧಿಕಾರಿಗಳು, ಹಿರೇಕುಂಬಳಗುಂಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಹಾಜರಿದ್ದರು. ಫ್ರೀಡಂ 19 ನ್ಯೂಸ್ ಕೂಡ್ಲಿಗಿ. ನಾವು ವಿಶೇಷವಾಗಿ ಈ ಗಡಿ ಗ್ರಾಮಗಳನ್ನ ಭಾಳ ಒತ್ತು ಕೊಟ್ಟು ನಾವು ಅನುದಾನ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತ ಈ ವರ್ಷ ಕಲ್ಯಾಣ ಕರ್ನಾಟಕದಲ್ಲಿ ಅನುದಾನದಲ್ಲಿ ಸರಿ ನಿಮಗೆ ಜಾಸ್ತಿ ಅನುದಾನ ಖಂಡಿತ ನಾವು ಕೊಡ್ತೀವಿ. ಅದೇ ರೀತಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಿದ್ರು, 1-2 ಕಿಲೋಮೀಟರ್ ಜಗಳೂರು ತಾಲೂಕು ಇರೋದ್ರಿಂದ ಕೆಲವು ಸುಮಾರು ಜಮೀನುಗಳು ಅವ್ರ ಕಡೆ ಇದಾವೆ ಅಂತೇಳಿ. ಸೊ ಇವೆಲ್ಲ ಈಗ ಕೋಡಿ ಆಂದೋಲನ ನಡೀತಾ ಇದೆ. ಮತ್ತು ಜಮೀನುಗಳನ್ನ ಎಲ್ಲ, ಯಾಕೆಂದರೆ ನಿಮಗೆ ಏನಾದರೂ ಈಗ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅನುದಾನ ಮತ್ತು ಏನಾದರೂ ಹೊಲದ ರಸ್ತೆಗಳಾಗಿರ್ಬೋದು, ನಿಮಗೇನಾದರೂ ಗಂಗಾ ಕಲ್ಯಾಣ ಆಗಿರ್ಬೋದು, ಏನಾದರೂ ಒಂದು ಸರ್ಕಾರದಿಂದ ವಿಶೇಷ ಒಂದು ಅನುದಾನ ಬೇಕು ಅಂತಂದರೆ ಅದು ನಮ್ಮ ತಾಲೂಕಿಗೆ ನೀವು ಲಿಮಿಟ್ ಆದರೆ ಭಾಳ ಒಳ್ಳೇದಿರ್ತದೆ. ಅದು ಏನೇನು ಕಾನೂನು ತೊಡಕುಗಳಿದ್ದಾವೆ ಅದನ್ನು ನಮ್ಮ ಗಮನಕ್ಕೆ ತಂದರೆ ಅದನ್ನು ಸರಿ ಮಾಡೋಕ್ಕಂತ ಕೆಲಸ ಮಾಡಿಕೊಡ್ತೀವಿ. ಅದೇ ರೀತಿ ಈಗ CC ರಸ್ತೆ 1 ಕೋಟಿಗೂ ಹೆಚ್ಚು ಅನುದಾನ ಬೇಕು. ಈ ಸರಿ ಅದನ್ನು ಕೊಡಿಸ್ತೀವಿ ಅದನ್ನು ಇದ್ರದ್ದು. ಆಮೇಲೆ ಇನ್ನೊಂದು ಆಸ್ಪತ್ರೆಗೊಂದು ಹೇಳಿದ್ರಿ. ಈಗ ನೋಡಿ, ನಮಗೆ ಹೋದ ವಾರ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ, 3 ಹೊಸ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮ ತಾಲೂಕಿಗೆ ಅನುಮೋದನೆ ಆದವು. 10 ಸಾರಿ ರಿಜೆಕ್ಟ್ ಆಗಿದ್ದವು ಆಯಿತಾ. ಆರ್ಥಿಕ ಇಲಾಖೆಯಿಂದ, ಆರೋಗ್ಯ ಇಲಾಖೆಯಿಂದ 10 ಸಾರಿ ಈಗಿರೋ ಮಾನದಂಡಗಳ ಪ್ರಕಾರ ಸಾಧ್ಯನೇ ಇಲ್ಲ ಅಂತೇಳಿ ನಾವು ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡು ಹೋರಾಟ ಮಾಡಿ ಇವತ್ತು 3 ಬಂದಿದ್ದಾವೆ. ಇನ್ನೂ ನಮಗೆ ತುಂಬ ಸಬ್ಸೆಂಟರ್ಗಳು, ಆರೋಗ್ಯ ಉಪಕೇಂದ್ರಗಳು ಕೂಡ ಬರೋಗಿದ್ದಾವೆ. ಈಗ ಇಲ್ಲಿ ನಿಮ್ಗೆ ಆರೋಗ್ಯ ಉಪಕೇಂದ್ರ ಇದೆ. ಏನು ಆರೋಗ್ಯ ಉಪಕೇಂದ್ರಗಳಿರ್ತವೆ, ಉಪಕೇಂದ್ರದಲ್ಲಿ ಎಷ್ಟು ಒಂದು CHO ಅಂತ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಇರ್ತಾರೆ. ಅವರು BSc ನರ್ಸಿಂಗ್ ಮಾಡಿರ್ತಾರೆ. ಅವ್ರಿಗೆ ತುಂಬ ಟ್ರೈನ್ ಆಗಿರ್ತಾರೆ. ಆದರೆ ಎಮರ್ಜೆನ್ಸಿನ ಟ್ರೀಟ್ ಮಾಡೋಷ್ಟು ಈ ಸಬ್ ಸೆಂಟ್ರಲ್ಲಿ, ಉಪಕೇಂದ್ರಗಳಲ್ಲಿ ಇಲ್ಲಿ ಎಲ್ಲ ದೇಶದಲ್ಲೇ ಅವಕಾಶ ಇಲ್ಲ. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.